ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮ್ಗೆ ಇವಾಗಲೇ ಗೊತ್ತಿದೆ ಇಂಡಿಯಾದ ಸೆಮಿಫೈನಲ್ ಹಾದಿ ತುಂಬಾನೇ ಕಷ್ಟ ಇದೆ. ಇಂಡಿಯಾ ಡೈರೆಕ್ಟ್ ಆಗಿ ಸೆಮಿಫೈನಲ್ ತಲುಪುವುದು ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಇಂಡಿಯಾದ ನೆಟ್ ರನ್ ರೇಟ್ ನೋಡಿದ್ರೆ ಪಾತಾಳಕ್ಕೆ ಕುಸಿದಿದೆ. ಒಂದ್ ವೇಳೆ ಇಂಡಿಯಾ ಡೈರೆಕ್ಟ್ ಆಗಿ ಸೆಮಿಫೈನಲ್ ಹಂತಕ್ಕೆ ಏರ್ಬೇಕಂತ ಹೇಳಿದ್ರೆ ಅದು ಸೌತ್ ಆಫ್ರಿಕಾದ ಮೊರೆ ಹೋಗ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾ ಇನ್ನುಳಿದ 2 ಮ್ಯಾಚ್ಗಳಲ್ಲಿ ಜಿಂಬಾಬ್ವೆ ಹಾಗೂ ವೆಸ್ಟ್ ಇಂಡೀಸ್ ಅನ್ನು ಹೀನಾಯವಾಗಿ ಸೋಲಿಸಿದ್ರೆ ಆವಾಗ ಇಂಡಿಯಾ ಜಿಂಬಾಬ್ವೆ ಹಾಗೂ ವೆಸ್ಟ್ ಇಂಡೀಸ್ ಗಳನ್ನು ಸೋಲಿಸುವ ಮೂಲಕ ನೇರವಾಗಿ ಸೆಮಿಫೈನಲ್ಗೆ ಹೋಗಬಹುದು. ಒಂದ್ ವೇಳೆ ಇದ್ಯಾವುದು ಆಗದೆ ಇದ್ರೆ ಇಂಡಿಯಾಕ್ಕೆ ತುಂಬಾನೇ ಸಂಕಷ್ಟ ಉಂಟು. ಯಾಕಂತ ಹೇಳಿದ್ರೆ ಇವಾಗಲೇ ಇಂಡಿಯಾದ ನೆಟ್ ರನ್ ರೇಟ್ ಏನಿದೆ ಪಾತಾಳಕ್ಕೆ ಇಳಿದಿದೆ. ನೋಡೋದಾದ್ರೆ ವೆಸ್ಟ್ ಇಂಡೀಸ್ ಆಗಿರ್ಬೋದು ಹಾಗೇನೆ ಸೌತ್ ಆಫ್ರಿಕಾ ಆಗಿರ್ಬೋದು, ಇವೆರಡರ ರನ್ ರೇಟ್ ತುಂಬಾನೇ ಹೈ ಆಗಿದೆ. ಸೊ ಅಂಥದ್ರಲ್ಲಿ ಇವಾಗ ಭಾರತ ಸಂಕಷ್ಟಕ್ಕೆ ಸಿಲುಕಿದೆ. ಸೊ ಒಂದ್ ವೇಳೆ ಭಾರತ ಸೆಮಿಫೈನಲ್ಗೆ ಏರ್ಬೇಕಂತ ಹೇಳಿದ್ರೆ ಈ ಒಂದು ರೀತಿಯಲ್ಲಿ ಸೆಮಿಫೈನಲ್ಗೆ ಹೋಗಬಹುದು. ಒಂದ್ ವೇಳೆ ಇಂಡಿಯಾ ಇನ್ನುಳಿದ 2 ಮ್ಯಾಚ್ಗಳಲ್ಲಿ 200+ ಸ್ಕೋರ್ ಅನ್ನು ಮಾಡಬೇಕು, ಅದು ಮೊದಲು ಬ್ಯಾಟಿಂಗ್ ಮಾಡಿದ್ರೆ. ಸೊ ನೋಡೋದಾದ್ರೆ ಬಿಗ್ ಮಾರ್ಜಿನ್ ಇಂದ ವಿನ್ ಆಗ್ಬೇಕಾಗ್ತದೆ. ಸರಾಸರಿ ಬಂದು 80 ರನ್ಗಳಿಂದ ವಿನ್ ಆಗ್ಬೇಕಾಗ್ತದೆ. ಹಾಗೇನೆ ಎದುರಾಳಿಗಳನ್ನು ಆಲ್ ಔಟ್ ಕೂಡ ಮಾಡಬೇಕಾಗ್ತದೆ. ಒಂದ್ ವೇಳೆ ಮೊದಲು ಬೌಲಿಂಗ್ ಮಾಡಿದ್ರೆ ಎದುರಾಳಿ ತಂಡವನ್ನು 130 ರನ್ಗಳಿಗೆ ಆಲ್ ಔಟ್ ಮಾಡಬೇಕಾಗ್ತದೆ. ಹಾಗೇನೆ ಈ ಸ್ಕೋರ್ ಅನ್ನು 12 ಅಥವಾ 13 ಓವರ್ಗಳಲ್ಲಿ ಚೇಸ್ ಮಾಡಬೇಕಾಗ್ತದೆ. ಸೊ ಈ ತರ ಮಾಡಿದ್ರೆ ಇಂಡಿಯಾದ ರನ್ ರೇಟ್ ಉಳಿದ ಟೀಮ್ಗಳಿಗಿಂತ ಹೈ ಆಗುವ ಎಲ್ಲ ಚಾನ್ಸಸ್ ಉಂಟು. ಈ ರೀತಿ ಆಗದೆ ಇದ್ರೆ ಇಂಡಿಯಾ ಈ ಬಾರಿಯ ಸೆಮಿಫೈನಲ್ ಪ್ರವೇಶ ಮಾಡೋದು ಆಲ್ಮೋಸ್ಟ್ ಕಷ್ಟನೇ ಅಂತ ಹೇಳಲಾಗ್ತಾ ಇದೆ. ಇಂಡಿಯಾದ ನೆಕ್ಸ್ಟ್ ಮ್ಯಾಚ್ ಬಂದು ಜಿಂಬಾಬ್ವೆ ಎದುರಿರ್ತದೆ. ಸೊ ನೋಡೋಣ ಇಂಡಿಯಾ ಯಾವ ರೀತಿ ಆಡ್ತಾ ಇದೆ. ಸೊ ಒಂದ್ ವೇಳೆ ಉತ್ತಮ ರೀತಿಯಲ್ಲಿ ಆಡ್ಬೇಕಂತ ಹೇಳಿದ್ರೆ ಟೀಮ್ ನಲ್ಲಿ ಕೊಂಚ ಬದಲಾವಣೆ ಮಾಡ್ಬೇಕಾಗ್ತದೆ. ಒಂದ್ ವೇಳೆ ಕೊಂಚ ಬದಲಾವಣೆ ಆಗದೆ ಇದ್ರೆ ಈ ಬಾರಿಯ ವರ್ಲ್ಡ್ ಕಪ್ ಕನಸು ನುಚ್ಚು ನೂರಾಗುವುದಂತೂ ಗ್ಯಾರಂಟಿ ಆಗಿದೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾದ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅದೇ ತರ ಅನಿಸ್ತಾ ಉಂಟು. ಎಲ್ಲಿ ನೋಡಿದ್ರು ಪಾಕಿಸ್ತಾನ ಪ್ಲೇಯರ್ಗೆ ಸಂಕಷ್ಟವೇ ಎದುರಾಗ್ತಾ ಇದೆ. ಹಿಂದೆ ನಡೆದ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಯಾವ ರೀತಿ ಪಾಕಿಸ್ತಾನ ಪ್ಲೇಯರ್ಗಳಿಗೆ ಮುಖಭಂಗ ಆಗಿದೆ ಅಂತ ನಿಮ್ಗೆ ಇವಾಗಲೇ ಗೊತ್ತಿರ್ತದೆ. ಸೊ ಹಾಗೇನೆ IPL ನಲ್ಲಿಯೂ ಕೂಡ ಅವರಿಗೆ ಎಂಟ್ರಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಅವರಿಗೆ ಆಡುವ ಅವಕಾಶ ಇಲ್ಲ. ಆದರೆ ಇವಾಗ ಫಾರಿನ್ ಲೀಗ್ ನಲ್ಲೂ ಆಡೋದಕ್ಕೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಹೌದು, ಇದು ಬೇರೆಲ್ಲೂ ಅಲ್ಲ, ದಿ 100 ಲೀಗ್ ನಲ್ಲಿ ಪಾಕಿಸ್ತಾನ ಪ್ಲೇಯರ್ಗಳಿಗೆ ಸಂಕಷ್ಟ ಎದುರಾಗಿದೆ. 100 ಲೀಗ್ ನಲ್ಲಿ ಫ್ರಾಂಚೈಸಿಗಳು ನಮ್ಮ ಇಂಡಿಯನ್ಸ್ ಫ್ರಾಂಚೈಸಿಗಳಾಗಿರ್ತವೆ. ಸೊ ಇಂಡಿಯಾದ ಫ್ರಾಂಚೈಸಿಗಳಾಗಿರೋದ್ರಿಂದ ಪಾಕಿಸ್ತಾನ ಪ್ಲೇಯರ್ಗಳಿಗೆ ಇಲ್ಲಿ ಎಂಟ್ರಿ ಕೊಡಲ್ಲ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅದಕ್ಕೆ ಪಾಕಿಸ್ತಾನದ ಕೆಲವರು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ನೊಂದಿಗೆ ಚರ್ಚೆ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಇದರಿಂದ ಪ್ಲೇಯರ್ಗೆ ಅನ್ಯಾಯವಾಗಬಾರ್ದು, ನಮ್ಮ ಪ್ಲೇಯರ್ಗಳನ್ನು ಕೂಡ 100 ಲೀಗ್ ನಲ್ಲಿ ಆಡೋಕೆ ಅವಕಾಶ ಮಾಡಿಕೊಡ್ಬೇಕು, ಅವರ ಮೇಲೆ ಬಿಡ್ಡಿಂಗ್ ಕೂಡ ಮಾಡಬೇಕು ಅನ್ನೋದು ಅವರ ಒಂದು ವಾದವಾಗಿರ್ತದೆ. ಸೊ ಅದನ್ನು ಅವರು ಒಂದು ಲೆಟರ್ ಮೂಲಕ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ತಿಳಿಸಿದ್ದಾರೆ. ಸೊ ನೋಡೋದಾದ್ರೆ ಯಾವ ರೀತಿಯ ಆಕ್ಷನ್ ತೆಗೆದುಕೊಳ್ತದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅನ್ನೋದು ಕೂಡ ನಾವು ಮುಂದಿನ ಆಕ್ಷನ್ ಅಲ್ಲಿ ನೋಡ್ಬೇಕಾಗ್ತದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸುಮಾರು 63 ಪಾಕಿಸ್ತಾನಿ ಪ್ಲೇಯರ್ಗಳು 100 ನಲ್ಲಿ ಭಾಗವಹಿಸಲು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಸೊ ಅದರಲ್ಲಿ ಎಷ್ಟು ಜನ ಪಿಕ್ ಆಗ್ತಾರೆ ಅನ್ನೋದು ಕೂಡ ಇನ್ನೂ ಅನುಮಾನವಾಗಿ ಉಳಿದಿದೆ. ಪಾಕಿಸ್ತಾನ ಪ್ಲೇಯರ್ಗಳನ್ನು ಮೂಲೆಗುಂಪು ಮಾಡ್ತಾರಾ ಅಥವಾ ಕ್ರಿಕೆಟ್ ದೃಷ್ಟಿಯಿಂದ ಅವರನ್ನು ಟೀಮ್ ನಲ್ಲಿ ಇಟ್ಕೊಳ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗ್ತದೆ. ಸೊ ರಣಜಿ ಫೈನಲ್ ನಡೀತಾ ಇದೆ. ಸೊ ರಣಜಿ ಫೈನಲ್ ಅಲ್ಲಿ ಕರ್ನಾಟಕ ಸ್ವಲ್ಪ ಮಟ್ಟಿನ ಸಂಕಷ್ಟದಲ್ಲಿ ಸಿಲುಕಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊದಲ ದಿನದ ಅಂತ್ಯದಲ್ಲಿ ಜಮ್ಮು ಕಾಶ್ಮೀರ ಒಳ್ಳೆಯ ಸ್ಥಿತಿಯಲ್ಲಿದೆ. ಸೊ ನೋಡೋದಾದ್ರೆ ಮೊದಲ ದಿನದ ಅಂತ್ಯದಲ್ಲಿ 284 ರನ್ಗಳಿಗೆ 2 ವಿಕೆಟ್ ಗಳನ್ನು ಕಳೆದುಕೊಂಡ ಜಮ್ಮು ಇದೀಗ ಸುಸ್ಥಿತಿಯಲ್ಲಿದೆ. ಸೊ ನಮ್ಮ ಬೌಲರ್ಗಳು ಅಷ್ಟೇನು ಮಾರಕ ಬೌಲಿಂಗ್ ಮಾಡಲಿಲ್ಲ. ಅದರಿಂದಾಗಿ ಜಮ್ಮು ಒಳ್ಳೆಯ ಸ್ಕೋರ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. ಸೊ ಏನಾಗುತ್ತೆ ಈ ಫೈನಲ್ ಅನ್ನೋದು, ನೆಕ್ಸ್ಟ್ ಡೇ ಏನಾಗ್ತದೆ, ವಿಕೆಟ್ ಬೀಳುತ್ತಾ ಅಥವಾ ಬ್ಯಾಟಿಂಗ್ ಮುಂದುವರಿಸ್ತಾರಾ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಸೊ ಕರ್ನಾಟಕದ ಪರ ನೋಡೋದಾದ್ರೆ ಪ್ರಸಿದ್ಧ ಕೃಷ್ಣ ಅವರು 2 ವಿಕೆಟ್ ಗಳನ್ನು ಪಡಿತಾರೆ. ಸೊ ಜಮ್ಮುವಿನ ಪರ ನೋಡಿದರೆ YH ಖಾನ್ 88 ರನ್ ಮಾಡಿದರೆ ಪುಂಡೀರ್ ಅವರು 117 ರನ್ಗಳ ಒಂದು ಸ್ಕೋರ್ ಅನ್ನು ಕಲೆ ಹಾಕ್ತಾರೆ. ಸೊ ಅವರನ್ನು ಔಟ್ ಮಾಡುವಲ್ಲಿ ನಮ್ಮ ಕರ್ನಾಟಕ ಯಶಸ್ವಿ ಆಗುವುದಿಲ್ಲ. ಸೊ ಸ್ಟ್ರೈಕ್ ನಲ್ಲಿ ಅವರು ಇದ್ದಾರೆ. ಸೊ ನಾಳೆನೂ ಕೂಡ ಬ್ಯಾಟಿಂಗ್ ಮುಂದುವರಿಸ್ತಾರೆ. ಸೊ ಕರ್ನಾಟಕ ಒಳ್ಳೆಯ ಸ್ಥಿತಿಯಲ್ಲಿ ಬರ್ಬೇಕಂತ ಹೇಳಿದ್ರೆ ಸೊ ಜಮ್ಮುವನ್ನು ಆದಷ್ಟು ಬೇಗನೆ ಆಲ್ ಔಟ್ ಮಾಡಬೇಕಾಗ್ತದೆ. ಒಂದ್ ವೇಳೆ ಆ ರೀತಿ ಆಲ್ ಔಟ್ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ಫೈಟ್ ಬ್ಯಾಕ್ ಮಾಡಬಹುದು ಅಂತ ಅನಿಸ್ತಾ ಇದೆ.
ಸೊ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.